ಅವರು, ನಾನು ಸಾರಿ ಆ ಶಬ್ದ ನಿಮಗೆ ಕೇಳೋದಕ್ಕೆ ಹಿಂಸೆ ಆಗುತ್ತೆ, ಬಟ್ ನಾನು ವೀಕ್ಷಕರ ಸಲುವಾಗಿ ಅದನ್ನ ಹೇಳ್ತೀನಿ, ಪ್ರಾಸ್ಟಿಟ್ಯೂಟ್ ಅಂದರು ಅನ್ನೋದು ತಮ್ಮದು, ನಾವು ಫ್ರಸ್ಟ್ರೇಟ್ ಅಂದೆ ಅನ್ನೋದು ಅವ್ರ ಸ್ಪಷ್ಟೀಕರಣ. ತನಿಖೆಗೆ ಒಂದು FSL ರಿಪೋರ್ಟ್ ಏನಾದ್ರು ಬರಬೇಕಾಗಿತ್ತಾ, ನನ್ನ ಪ್ರಶ್ನೆ ಬರಬೇಕಾಗಿತ್ತಾ ಅಂತ, ಅದಾದಮೇಲೆ ಪೊಲೀಸ್ ಆ್ಯಕ್ಷನ್ ಆಗಿದ್ದರೆ ಒಂದು ಸಮರ್ಥನೆ ಇರ್ತಿತ್ತಾ ಅಂತ ನಾನು ಕೇಳ್ತಾ ಇದ್ದೀನಿ. ತುಂಬ ಇದರಿಂದ ಹೇಳಲಿಕ್ಕೆ ಬಯಸ್ತೇನೆ. ನನಗೆ ದುಃಖ ಇದ್ದರೂ ಕೂಡ ಪ್ರೇಕ್ಷಕರಿದ್ದಾರೆ, ನೀವಿದ್ದೀರಾ, ಒಬ್ಬ ಹೆಣ್ಮಗಳಾಗಿ ಈ ವರ್ಡ್, ಐ ಕಂಪ್ಲೀಟ್ಲಿ ಸ್ಟ್ಯಾಂಡ್ ವಿತ್ ಯುವರ್ ಸೆಂಟಿಮೆಂಟ್ಸ್ ಮೇಡಮ್. ಈ ವರ್ಡನ್ನು ಏನು ಅವರು ಯೂಸ್ ಮಾಡಿದರು, ಪ್ರಾಸ್ಟಿಟ್ಯೂಟ್ ಅನ್ನುವಂಥ ವರ್ಡನ್ನು, ನಾನು ಮೊದಲೇ ಹೇಳಿದಾಗೆ ಸಮಾಜದಲ್ಲಿ ಈ ವರ್ಡನ್ನು ಯೂಸ್ ಮಾಡಲಿಕ್ಕೆ, ಈ ವರ್ಡನ್ನು ಕೇಳಲಿಕ್ಕೆ ಪ್ರತಿಯೊಬ್ಬ ನಾಗರಿಕರು ಮುಜುಗರ ಪಡ್ತಾರೆ. ಈ ವರ್ಡನ್ನು ಅವ್ರು ನನಗೆ ಸದನದಲ್ಲಿ ಅಂದಿದ್ದಾರೆ ಅಂತ ಹೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಲಿಕ್ಕೆ ನನಗೇನು ಅದರಿಂದ ರಾಜಕಾರಣದಲ್ಲಿ ಏನಾದರೂ ನನ್ನ ಪಡಿಬೇಕಾ, ಸಮಾಜದಲ್ಲಿ ನನ್ನ ಗೌರವದ ಪ್ರಶ್ನೆ, ನನ್ನ ಮಗನ ಎದುರುಗಡೆ ನನ್ನ ಗೌರವದ ಪ್ರಶ್ನೆ, ನಮ್ಮ ಸಂಬಂಧಿಕರ ಎದುರುಗಡೆ ನನ್ನ ಗೌರವದ ಪ್ರಶ್ನೆ, ಆ ವರ್ಡನ್ನು ಅವ್ರು ಅಂದಿದ್ದಾರೆ ಅಂತ ನಾನು ಹೇಳಲಿಕ್ಕೆ ನನಗೆ ಅದರಿಂದ ಏನಾದರೂ ಲಾಭ ಆಗುತ್ತಾ? ಬಟ್ ನನಗೆ ಸುಮಾರು ಜನ ನನಗೆ ಹೇಳಿದ್ರು ಇದನ್ನು ಇಲ್ಲಿಗೆ ಮುಗಿಸ್ಬಿಡಿ, ಇದು ಮರ್ಯಾದೆ ಪ್ರಶ್ನೆ, ಬೇಡ ಇದನ್ನು ಮುಂದುವರಿಸೋದು ಅಂತ ಹೇಳಿದಾಗ ಆ ಸಂದರ್ಭದಲ್ಲಿ ನಾನು ಸುಮ್ಮನೆ ಇದ್ದು ಬಿಟ್ಟಿದ್ರೆ